1975 ಜೂನ್ 12 ಇಂದಿರಾ ಗಾಂಧಿಗೆ ಚಾಟಿ ಏಟು. ಅಲಹಾಬಾದ್ ಹೈಕೋರ್ಟ್ನಿಂದ ಐತಿಹಾಸಿಕ ಆದೇಶ. 1971 ಚುನಾವಣಾ ಅಕ್ರಮದಲ್ಲಿ ಇಂದಿರಾ ತಪ್ಪಿತಸ್ಥೆ. ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ 6 ವರ್ಷಗಳ ನಿರ್ಬಂಧ. ಅರ್ಜಿದಾರ ರಾಜನಾರಾಯಣ್ ಅವರಿಗೆ ಜಯ. 1975 ಜೂನ್ 24 ಇಂದಿರಾ ಹೂಡಿದ ಮತ್ತೊಂದು ಹೂಟ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ ಇಂದಿರಾ ಪ್ರಧಾನಿಯಾಗಿ ಮಾತ್ರ ಮುಂದುವರಿಯಲು ಇಂದಿರಾಗೆ ಅವಕಾಶ. ಪ್ರಧಾನಿ ಹುದ್ದೆಯಿಂದ ಇಳಿಯುವಂತೆ ಭುಗಿಲೆದ್ದ ಜೆಪಿ ಚಳವಳಿ. 1975 ಜೂನ್ 25 ಇಂದಿರಾ ಸರ್ವಾಧಿಕಾರ ಆರಂಭ. ಕೈಗೊಂಬೆಯಾದ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್. ನಡುರಾತ್ರಿಯಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿಕೆ. ತಮಗೆ ತಾವೇ ಅಪರಿಮಿತ ಅಧಿಕಾರ ಕೊಟ್ಟುಕೊಂಡ ಇಂದಿರಾ. ವಾಜಪೇಯಿ, ಅಡ್ವಾಣಿ, ಜೆಪಿ, ಮೊರಾರ್ಜಿ ಮುಂತಾದವರ ಬಂಧನ. 1975 ಜೂನ್ 26 ಪತ್ರಿಕೆಗಳ ಮೇಲೆ ಗದಾ ಪ್ರಹಾರ. ಕಾಟಾಚಾರಕ್ಕೆ ನಡೆಸಿದ ಸಚಿವ ಸಂಪುಟ ಸಭೆ. ರಾತ್ರೋರಾತ್ರಿ ಪತ್ರಿಕಾ ಕಚೇರಿಗಳಿಗೆ ವಿದ್ಯುತ್ ಸಂಪರ್ಕ ಕಡಿತ. ವಿರೋಧ ಪಕ್ಷಗಳ ನಾಯಕರ ಏಕಾಏಕಿ ಬಂಧನ. 1975 ಜುಲೈ 1 ಸ್ವಾತಂತ್ರ್ಯಕ್ಕೆ ಬಂತು ಕುತ್ತು. ನಾಗರಿಕ ಹಕ್ಕುಗಳ ದಮನ. ಪತ್ರಿಕೆಗಳ ಮೇಲೂ ಸೆನ್ಸಾರ್ ಕೆಂಗಣ್ಣು. ಜನರ ವಾಕ್ ಸ್ವಾತಂತ್ರ್ಯದ ದಮನ. 1975 ಜುಲೈ 5 ಸಂಘಟನೆಗಳ ದಮನ. ತುರ್ತು ಪರಿಸ್ಥಿತಿ ವಿರುದ್ಧ ಜನಾಕ್ರೋಶ. 26 ಸಂಘಟನೆಗಳ ಮೇಲೆ ನಿಷೇಧ. ಕಾಂಗ್ರೆಸ್ನ ಚಂದ್ರಶೇಖರ್, ಮೋಹನ್ ಧಾರಿಯಾರನ್ನು ಬಿಡದ ಇಂದಿರಾ. 1971 ಆಗಸ್ಟ್ 5 ಅಮಾನುಷ ಕಾನೂನುಗಳ ಆರ್ಭಟ. ಅಮಾನುಷ ವೀಸಾ, ಐಡಿಎ ಅಸ್ತ್ರ ಪ್ರಯೋಗಿಸಿದ ಕಾಂಗ್ರೆಸ್. 1 ಲಕ್ಷಕ್ಕೂ ಹೆಚ್ಚು ಜನರು ಜೈಲು ಪಾಲು. 1976 ಜನವರಿ 9 ಮೂಲಭೂತ ಹಕ್ಕುಗಳ ಅಮಾನತ್ತು. ಭಾರತ ಸಂವಿಧಾನಕ್ಕೆ ಅಗೌರವ ತೋರಿದ ಕೈ ಸರ್ಕಾರ. ದೇಶವಾಸಿಗಳ ಬಾಯಿ ಮುಚ್ಚಿಸಲು 19ನೇ ವಿಧಿಯ ಅಮಾನತ್ತು. ಓಡಾಟ, ಉದ್ಯೋಗ, ವ್ಯವಹಾರಕ್ಕೂ ಬಿತ್ತು ಬ್ರೇಕ್. 1976 ಫೆಬ್ರವರಿ 4 ಕೈಲಾಗದ ಕೈನಾಯಕಿಯ ಕುತಂತ್ರ. ಜನವಿರೋಧದ ನಡುವೆಯೂ ಕುರ್ಚಿಗಾಗಿ ಹಪಾಹಪಿ. ಸಂಸತ್ ಅವಧಿ 1 ವರ್ಷ ಕಾಲ ವಿಸ್ತರಣೆ. ಇಂದಿರಾ ತಾಳಕ್ಕೆ ತಕ್ಕಂತೆ ಕುಣಿದ ಕಾನೂನು ಸಚಿವರು. 1976 ಮೇ 21 ಸಂವಿಧಾನಕ್ಕೆ ಸ್ವೇಚ್ಛಾಚಾರದ ತಿದ್ದುಪಡಿ. ಸಂವಿಧಾನದ 9ನೇ ಶೆಡ್ಯೂಲ್ ದುರ್ಬಲಗೊಳಿಸಲು 40ನೇ ತಿದ್ದುಪಡಿ. ನ್ಯಾಯದಾದನ ಚೈತನ್ಯ ಕಳೆದುಕೊಂಡ ನ್ಯಾಯಾಲಯಗಳು. 1977 ಜನವರಿ 18 ಪ್ರಧಾನಿ ಕುರ್ಚಿಗಾಗಿ ಮತ್ತೊಮ್ಮೆ ಚುನಾವಣೆ. ಗುಪ್ತಚರ ಮಾಹಿತಿಗೆ ಮನಸೋತು ಚುನಾವಣೆ ಘೋಷಣೆ. ಬಂಧಿಸಿಟ್ಟಿದ್ದ ರಾಜಕೀಯ ವಿರೋಧಿಗಳ ಬಿಡುಗಡೆ ನಾಟಕ ಆರಂಭ. 1977 ಜನವರಿ 24 ಇಂದಿರಾ ವಿರುದ್ಧ ಪ್ರತಿಪಕ್ಷಗಳ ಶಕ್ತಿ ಪ್ರದರ್ಶನ. ತುರ್ತು ಪರಿಸ್ಥಿತಿ ವಿರುದ್ಧ ಒಂದಾದ ವಿರೋಧ ಪಕ್ಷಗಳು. ಕಾಂಗ್ರೆಸ್ ಪಕ್ಷದ ವಿರುದ್ಧ ಜನಜಾಗೃತಿಯ ಹೆದ್ದೆರೆ. ಚುನಾವಣೆ ಎದುರಿಸಲು ಜನತಾ ಪಕ್ಷ ಅಸ್ತಿತ್ವಕ್ಕೆ. 1977 ಮಾರ್ಚ್ 16 ಕತ್ತಲಿನ ಕೊನೆಯಲ್ಲೊಂದು ಕೋಲ್ಮಿಂಚು. 1977 ಮಾರ್ಚ್ 16 ಮತ್ತು 20ರಂದು ಸಾರ್ವತ್ರಿಕ ಚುನಾವಣೆ. ಮಹಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಗೆ ಹೀನಾಯ ಸೋಲು. ಜನತೆಯ ಪಾಲಿಗೆ ಹೊಸ ಬೆಳಕಾದ ಜನತಾ ಪಕ್ಷ. 1977 ಮಾರ್ಚ್ 21 ಕತ್ತಲಿನಿಂದ ಬೆಳಕಿನತ್ತ ಭಾರತ. 21 ತಿಂಗಳ ಅನುಶಾಸನ ಪರ್ವಕ್ಕೆ ತೆರೆ. ಭಾರತದ ಪ್ರಜಾಸತ್ತತೆಗೆ ಪುನರ್ಜನ್ಮ.